ಏನು ಮಾಡ್ತಿದ್ದೀರಾ ಮಗನೇ? ಬೆಂಡೆಕಾಯಿ ಸಾಂಬಾರು. ನಿಮ್ಗೆ ಇಷ್ಟ ಅಲ್ಲ, ಅದಕ್ಕೆ ಮಾಡ್ತಾ ಇದ್ದೀನಿ. ಸೈಡ್ಸ್ಗೆ ಏನು ಮಾಡಿಲ್ಲ, ನೀವೇ ಮಾಡಿಬಿಡಿ ಏನಾದರೂ. ನೀವು ಚೆನ್ನಾಗಿ ಮಾಡ್ತೀರಲ್ಲ. ನಿಮ್ಮ ಫೇವ್ರೇಟ್ ಎಗ್ ಚಿಲ್ಲಿ ಮಾಡಿಕೊಡ್ಲಾ? ಡನ್. ಸೊ ಫ್ರೆಂಡ್ಸ್, ನಮ್ಮ ಯಜಮಾನ್ರು ಅಪರೂಪಕ್ಕೆ ಕಿಚನಿಗೆ ಬಂದು ನಂಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಎಗ್ ಚಿಲ್ಲಿ ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ ಅವ್ರು ಹೇಗೆ ಮಾಡ್ತಾರೆ ಅಂತ. ಸ್ಟಾರ್ಟ್ ಮಾಡೋಣ? ಖಂಡಿತ. ಓಕೆ, ಫಸ್ಟ್ ಏನು ಮಾಡ್ಕೋತಿದ್ದೆ? ಫಸ್ಟು 4 ಎಗ್ನ ಬಾಯಿಲ್ ಮಾಡಿ ಅದನ್ನ ನೀಟಾಗಿ ಶೇಪಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ. ಸೊ ಇದಕ್ಕೆ ಸಿಂಪಲ್ ರೆಸಿಪಿ ಇದು, ಜಾಸ್ತಿ ಏನು ಬೇಡ. ಇದಕ್ಕೆ ಚಿಲ್ಲೀಸ್ನ ಇದನ್ನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ. ಸೊ ಇಷ್ಟೇ ಸಾಕು. ಇದ್ರ ಜೊತೆ ನಮಗೆ ಏನೇನು ಇಚ್ಚೋ ಅದರಲ್ಲೇ ಏನೇನು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತಾ ಇದ್ದೀರಾ? ಚಿಲ್ಲಿ ಜೊತೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಓಕೆ, ಮತ್ತು ಅರಿಶಿನ, ಓಕೆ, ಅದು ಬಿಟ್ಟರೆ ಸಾಸ್. ಟೋಟಲ್ 4 ಐಟಮ್ಸಾ? 4 to 5 ಐಟಮ್ಸ್ ಇಲ್ಲಿ. ಅಷ್ಟು ಸಿಂಪಲ್ ಆಗಿರುತ್ತಾ? ಎಸ್. ನೋಡೋಣ ಹೇಗೆ ಮಾಡ್ತೀರಾ ಅಂತ. ಮೊದಲು ಈ ಮೊಟ್ಟೆ ಏನಿಚ್ಚಲ್ವಾ, ಈ ಮೊಟ್ಟೆನ ಆಯಿಲ್ ಮತ್ತು ಅರಿಶಿನ, ಓಕೆ, ಚಿಲ್ಲಿ ಪೌಡ್ರಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು. ಸರಿತ ಆಯಿಲ್. ಫಸ್ಟ್ ಆಯಿಲ್ ಹಾಕೋತಿದ್ದೀರಾ? ಎಸ್. ಇದು ಸ್ವಲ್ಪ ನೀರಿದೆ, ಆಗಲಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಕಷ್ಟು? ಸಾಕು. ಎಷ್ಟು ಎಗ್ಸ್ ತೊಗೊಂಡಿದ್ದೀರಾ ನೀವು? 4 ಎಗ್. ಸೊ ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್, ಫಸ್ಟು ಚಿಲ್ಲಿ ಪೌಡರ್ ಮತ್ತು ಅರಿಶಿನ, ಓಕೆ, ಸ್ವಲ್ಪ ಸಾಲ್ಟ್. ಡೈರೆಕ್ಟಾಗಿ ಆಯಿಲಿಗೆ ಹಾಕ್ಕೊಳ್ಳೋದಾ? ಎಸ್. ಹಾಕ್ಕೊಂಡು ಎಕ್ಸ್ಟ್ರಾ ಗ್ರೈಂಡ್ ಇಲ್ಲ, ಏನಿಲ್ಲ? ಏನಿಲ್ಲ. ಓಕೆ, ಡಿಫ್ರೆಂಟ್ ಆಗಿದೆ. ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಮಾಡಬೇಕಾ? ಎಸ್. ಸೊ ಎಗ್ ಪೀಸಸ್ ಏನಿದೆ ಅದನ್ನು ಕೊಡಿ, ಹಾಕೋಬೇಕು. ಎಷ್ಟೊತ್ತಿಗೆ ಆಯಿಲ್ ರೋಸ್ಟ್ ಮಾಡ್ಕೋಬೇಕಿದ್ದೇನೆ? ಸ್ವಲ್ಪ 5 ಮಿನಿಟ್ಸಾ? ಎಸ್. ನೀಟಾಗಿ ರೋಸ್ಟ್ ಆಗಬೇಕಲ್ಲ. ಗೋಲ್ಡನ್ ಬ್ರೌನ್ ಬರಬೇಕಾ? ಎಸ್. ಸೊ ಇದನ್ನು ನೀಟಾಗಿ ರೋಸ್ಟ್ ಮಾಡಾದ್ಮೇಲೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಇದರಿಂದ ಎಗ್ಸ್ನೆಲ್ಲ ತಂದು ಒಂದು ಕಡೆ ಇಟ್ಕೊಬೇಕು. ನೆಕ್ಸ್ಟ್ ಪ್ರೊಸೀಜರ್, ಇದಕ್ಕೆ ಸ್ವಲ್ಪ ತುಪ್ಪ, ಆ್ಯಡ್ ಮಾಡಿ ಆ ತುಪ್ಪಕ್ಕೆ ಏನು ಎಗ್ ಚಿಲ್ಲೀಸ್ನ ನಾವು ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಿ, ಆ ಚಿಲ್ಲಿ ಪೂರ್ತಿ ಹಾಕಬೇಕು. ಸ್ವಲ್ಪ ಘಾಟ ಆಗುತ್ತೆ. ಎಷ್ಟು ಚಿಲ್ಲೀಸ್ ಹಾಕೊಂಡಿದ್ದೀರಾ? ನಾವು 10 ಚಿಲ್ಲಿ ಹಾಕಿದ್ದೀವಿ. 4 ಎಗ್ಸ್ಗೆ 10 ಚಿಲ್ಲಿಗಾ? ಸ್ಮೆಲ್ಸ್ ಗುಡ್. ಇವಾಗ ಸ್ಮೆಲ್ ಬರ್ತದೆ, ಕಂಪ್ಲೀಟ್ ಆಗಿಲ್ಲ. ಹಂಗೆ ಚಿಲ್ಲಿನ ರೋಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಡೈರೆಕ್ಟ್ ಎಗ್ ತೆಗೆದಾಕ್ಬಿಡೋದಾ? ಇಲ್ಲ ಇಲ್ಲ ಇಲ್ಲ, ಇನ್ನಿದೆ. ಇನ್ನೂ ಪ್ರೊಸೀಜರ್ ಇದೆಯಾ? ಎಸ್. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವಾಗ ಹಾಕೋಬೇಕಾ? ಎಸ್. ಓಕೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಅದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಅರಿಶಿನ. ಓಕೆ. ಆಲ್ರೆಡಿ ನಾವು ಆಯಿಲಿಗೆ ಹಾಕೊಂಡಿರ್ತೀವಲ್ಲ ಟರ್ಮರಿಕ್ಕು, ಮತ್ತು ಅದು
ಚಿಲ್ಲಿ ಜೊತೆ ನೀರು ಮ್ಯಾಂಡೇಟರಿನಾ ಅಥವಾ ಸುಮ್ಮನೆ ಹಾಕೋಲ್ಲ ಬೇಕು ಅಂದ್ರೆ ಇಲ್ಲ, ನೀರು ಹಾಕ್ಕೊಂಡ್ರೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಬರುತ್ತೆ. ಗ್ರೇವಿ ಥರ ಬರುತ್ತೆ. ಓಕೆ, ಇದು ಹಾಕಾದ್ಮೇಲೆ ಸಾಸ್, ಏನೇನು ಸಾಸ್ ಹಾಕೋಬೇಕು? ಚಿಲ್ಲಿ ಸಾಸ್, ಸೋಯಾ ಸಾಸ್. ಅದಕ್ಕೆ ನೆಕ್ಸ್ಟ್ ಟೈಮ್ ನೀವು ಮಾಡಲಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲ, ಅದು ನಾನು ಮಾಡಿದ್ರೆ ನೀವು ಮಾಡೋ ಥರ ಬರಲ್ಲ ಟೇಸ್ಟು. ಅಲ್ಲ, ನಿಮ್ಮ ಸಿಗ್ನೇಚರ್ ಫುಡ್ ನೀವೇ ಮಾಡಬೇಕು. ಸ್ವಲ್ಪ ಚಿಲ್ಲಿ ಸಾಸು, ಸ್ವಲ್ಪ ಸೋಯಾ ಸಾಸ್. ಆ್ಯಕ್ಚುಲಿ ಐಮ್ ಸೋ ಬ್ಲೆಸ್ಡ್ ಗೊತ್ತಾ. ಯಾಕೆ? ನಿಮ್ಮ ಥರ ಗಂಡನ ಕುಕ್ ಮಾಡೋ ಗಂಡನ ಮದುವೆ ಆಗಿದ್ದೀನಲ್ಲ ಅದಕ್ಕೆ. ಹೌದಾ? ಎಲ್ರ ಮನೇಲಿ ಈ ಥರ ಇರೋದೇ ಇಲ್ಲ. ಟಯರ್ಡ್ ಆಗ್ಬಿಟ್ಟು ಬಂದರೂ ವೈಫೇ ಕುಕ್ ಮಾಡಿ ಎಲ್ಲ ಮಾಡಬೇಕು. ಹೌದಾ? ಬಟ್ ನಮ್ಮ ಮನೇಲಿ ಗಂಡನೆಲ್ಲ ಮಾಡ್ಕೊಡ್ತಾರಪ್ಪ. ನಾನು ಕುಕ್ಕಿಂಗ್ ಇಷ್ಟಪಡೋದ್ರಿಂದ ಅಷ್ಟೇ ಮಾಡ್ಕೊಡ್ತಾ ಇದ್ದೀನಿ. ಇಲ್ಲದೇ ಮಾಡ್ಕೊಡ್ತಾರಿಲ್ವಾ? ಚಾನ್ಸೇ ಇಲ್ಲ. ನೀವು ಮಾಡ್ತಿದ್ರಿ ಅಂತ ನಂಗೆ ಗೊತ್ತು. ನೋಡಿ, ಇದು ಗ್ರೇವಿ ಥರ ಬಂದಿದೆ. ಕಲರ್ ಚೇಂಜ್ ಆಯ್ತಲ್ವ? ಎಸ್. ಇದು ರೋಸ್ಟ್ ಆದಮೇಲೆ ಸೊ ಏನು ಎಗ್ಗಿರುತ್ತೆ ಇಲ್ಲಿ ಅದನ್ನು ನೀಟಾಗಿ ಹಾಕಿ ಜಸ್ಟ್ ಮಿಕ್ಸ್ ಮಾಡಿ. ಸೊ ಇದು ಸ್ವಲ್ಪ ಗ್ರೇವಿ ಥರ ಬರಬೇಕಲ್ವಾ, ಸೊ ಅದಕ್ಕೆ ಏನು ಮಾಡ್ತೀನಿ, ಸ್ವಲ್ಪ ರೋಸ್ಟ್ ಆದಮೇಲೆ ಇದಕ್ಕೊಂದು ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿ ಅಷ್ಟೇ. ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿರ್ತದೆ. ಇದೇನು ಸಿಂಪಲ್ ಇದೆ. ಸುಮ್ಮನೆ ಇದನ್ನ ಬೇಯಿಸ್ಕೊಂಡು ತಿನ್ನೋದಕ್ಕಿಂತ ಈ ಥರ ಒಂದ್ಸಲ ಸ್ಪೆಷಲಾಗಿ ಟ್ರೈ ಮಾಡಿ ಚಪಾತಿ ದೋಸೆ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಬ್ಯುಸಿಯಾಗೇ ಇರ್ತಿರಲ್ಲ, ಯಾವ ಗ್ಯಾಪಲ್ಲಿ ಕಲ್ತ್ಕೊತಿರೋದೆಲ್ಲ? ಅವೆಲ್ಲ ಹೇಳ್ಬಾರ್ದು, ಸೀಕ್ರೆಟಾಗಿ ಇರಬೇಕು. ಗೊತ್ತಾಗ್ಬಿಟ್ರೆ ಆಮೇಲೆ ಡೈಲಿ ಮಾಡ್ಕೊಡೋಕೆ ಹೇಳ್ತೀರಾ. ಇವಾಗಲೂ ಏನಿಲ್ಲ, ಕೇಳಿದ್ರೆ ಮಾಡ್ಕೊಡ್ತೀರಾ. ಸೊ ಇದೊಂದು 5 ನಿಮಿಷ ನಾವು ರೋಸ್ಟ್ ಆಗೋದಕ್ಕೆ ಬಿಟ್ಬಿಟ್ಟು ಇಷ್ಟೇ ಮುಗಿತಾ? ಸಿಂಪಲ್ ಅಷ್ಟೇ. ಎಷ್ಟು ನೆಕ್ಸ್ಟ್ ಯಾವುದು ಎಕ್ಸ್ಟ್ರಾ ಐಟಮ್ ಆಗ್ಬಾರ್ದಂಥದ್ದಿಲ್ಲ, ಏನಿಲ್ಲ. ನೆಕ್ಸ್ಟ್ ಜಸ್ಟ್ ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲವರ್ ಆ್ಯಡ್ ಮಾಡೋದಷ್ಟೇ. ಓಕೆ, ಸ್ವಲ್ಪ ಗ್ರೇವಿ ಗಟ್ಟಿಯಾಗಿ ಬರಲಿ ಅಂತ. ಓಕೆ, ಕಾರ್ನ್ಫ್ಲವರ್ ಜೊತೆಗೆ ನೀರು ಹಾಕಿದ್ದೀರಾ? ನೀರಾ? ಎಸ್, ನೀರು ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡೋದು ಅಷ್ಟೇ. ಸ್ವಲ್ಪ ಗ್ರೇವಿ ಬರುತ್ತೆ. ಓಕೆ, ಗ್ರೇವಿ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ ಯಾವಾಗಲೂ, ಬಟ್ ಮೆಥಡ್ ನೋಡ್ಕೊಂಡಿರಲಿಲ್ಲ ಅಷ್ಟೇ. ಓಕೆ, ಇದನ್ನು ಸ್ವಲ್ಪ ಹೊತ್ತು ಬಿಟ್ಟು ಇಟ್ಕೊಂಡು ಟೇಸ್ಟ್ ಮಾಡೋದಷ್ಟೇ. ಶೂರ್. ಸೊ ಪ್ರೆಸೆಂಟೇಷನ್ ಎಲ್ಲ ಆದಮೇಲೆ ತೋರಿಸೋಣ? ಎಸ್, ಡನ್. ಓಕೆ, ಇಲ್ಲಿಂದ ತಗೊಳ್ಳಿ. ಬಿಸಿ ಇದೆ. ನಿಜವಾಗ್ಲೂ ಸೂಪರಾಗಿದೆ. ಇಲ್ಲೂ ಮನೇಲಿ ಟ್ರೈ ಮಾಡಿ ತಿನ್ನಿ.